ನಿಮ್ಮ ಜೀವನದಲ್ಲಿ ದುಃಖ, ಭಯ, ಅಶಾಂತಿ ಅಥವಾ ಗೊಂದಲ ಇದೆಯಾ? ಕೇವಲ ಈ ಒಂದು ಶ್ಲೋಕ ನಿಮ್ಮ ಮನಸ್ಸನ್ನ ಶಾಂತಿಗೊಳಿಸುತ್ತೆ. ಜೀವನಕ್ಕೆ ದೈವಿಕ ಶಕ್ತಿಯನ್ನು ತುಂಬುವ ಈ ಶ್ಲೋಕವನ್ನು ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸಂಹಿತಾ ಸನಾತನ ಚಾನೆಲ್ಗೆ ಸ್ವಾಗತ. ಸನಾತನ ಧರ್ಮದ ಶಕ್ತಿ, ಭಕ್ತಿ ಮತ್ತು ತತ್ವಗಳನ್ನ ಸರಳವಾಗಿ ನಿಮಗೆ ತಲುಪಿಸುವ ಧ್ಯೇಯ ಈ ನಮ್ಮ ಚಾನೆಲ್ ನ ಪ್ರಯತ್ನ. ಇಂದು ನಾವು ಕಲಿಯೋದು ಅತ್ಯಂತ ಪವಿತ್ರ ಹಾಗೂ ಶಕ್ತಿಯುತವಾದ ವಿಷ್ಣು ಕೃಷ್ಣ ಶ್ಲೋಕ. ಮೊದಲು ನಾನು ಈ ಶ್ಲೋಕನ ಪಠಿಸ್ತೀನಿ, ನಂತರ ಇದರ ಅರ್ಥನ ನಿಮ್ಗೆ ಹೇಳ್ತೀನಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕದಲ್ಲಿ ಭಗವಾನ್ ಶ್ರೀ ಕೃಷ್ಣನ ಪೂರ್ಣ ರೂಪ, ಶಕ್ತಿ ಮತ್ತು ಕರುಣೆ ಅಡಗಿದೆ. ಇದು ಕೇವಲ ನಾಮಸ್ಮರಣೆ ಅಲ್ಲ, ಇದೊಂದು ಶರಣಾಗತಿಯ ಮಂತ್ರ. ಈ ಶ್ಲೋಕದ ಅರ್ಥ ಏನಂದ್ರೆ, ಕೃಷ್ಣಾಯ ಎಲ್ಲರ ಹೃದಯವನ್ನು ಆಕರ್ಷಿಸುವ ಪರಮ ಸುಂದರನಾದ ಕೃಷ್ಣನಿಗೆ, ವಾಸುದೇವಾಯ ಎಲ್ಲ ಜೀವಗಳು ವಾಸಿಸುವ ದೈವಿಕ ಚೇತನಕ್ಕೆ, ಹರಯೇ ನಮ್ಮ ಪಾಪ, ದುಃಖ ಮತ್ತು ಅಜ್ಞಾನವನ್ನು ಹರಣ ಮಾಡುವವನಿಗೆ, ಪರಮಾತ್ಮನೇ ಎಲ್ಲರೊಳಗೂ ಇರುವ ಪರಮಾತ್ಮ ಸ್ವರೂಪನಿಗೆ, ಪ್ರಣತ ಕ್ಲೇಶನಾಶಾಯ ಪೂರ್ಣ ಶರಣಾಗತಿಯಾದ ಭಕ್ತರ ಎಲ್ಲಾ ಕಷ್ಟಗಳನ್ನು ನಾಶ ಮಾಡುವವನಿಗೆ, ಗೋವಿಂದಾಯ ನಮೋ ನಮಃ ಗೋವುಗಳಿಗೂ ಇಂದ್ರಿಗಳಿಗೂ ಮನಸ್ಸಿಗೂ ಆನಂದ ನೀಡುವ ಗೋವಿಂದನಿಗೆ ಪುನಃ ಪುನಃ ನಮಸ್ಕಾರ. ನಿಮಗ್ ಗೊತ್ತಾ, ಈ ಶ್ಲೋಕವನ್ನು ಮನಸ್ಸು ತುಂಬಾ ಅಶಾಂತವಾಗಿರುವಾಗ, ಭಯ ಅಥವಾ ನಿರಾಶೆ ಇದ್ದಾಗ, ನಿದ್ರೆಗೆ ಮೊದಲು ಬೆಳಗ್ಗೆ ಎದ್ದ ಕೂಡಲೇ ಭಕ್ತಿಯಿಂದ ಜಪಿಸಿದ್ರೆ ಮನಸ್ಸಿಗೆ ಅದ್ಭುತ ಶಾಂತಿ ಸಿಗುತ್ತೆ. ಈ ಶ್ಲೋಕದ ವಿಶೇಷ ಶಕ್ತಿ ಏನ್ ಗೊತ್ತಾ? ಈ ಶ್ಲೋಕ ದುಃಖ ನಿವಾರಣೆಯ ಶ್ಲೋಕ ಆಗಿದೆ. ಶರಣಾಗತಿಯ ಭಾವನೆನ ನಮ್ಮೊಳಗೆ ಬೆಳೆಸುತ್ತೆ, ಮನಸ್ಸಿನ ಭಾರವನ್ನ ಕಡಿಮೆ ಮಾಡುತ್ತೆ, ಭಗವಂತನ ಮೇಲಿನ ನಂಬಿಕೆನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಈ ಕಲಿಯುಗದಲ್ಲಿ ಕೃಷ್ಣನ ಕೃಪೆ ಪಡೆಯೋಕೆ ಒಂದು ಸರಳ ದಾರಿಯಾಗಿದೆ. ನೀವೇನಾದರೂ ಭಕ್ತಿಯಿಂದ ಈ ಶ್ಲೋಕವನ್ನು ಉಚ್ಚರಿಸಿದ್ರೆ ಈ ಶ್ಲೋಕವೇ ನಿಮ್ಗೆ ರಕ್ಷಾ ಕವಚ ಆಗತ್ತೆ. ಈ ಶ್ಲೋಕ ನಿಮ್ಮ ಮನಸ್ಸಿಗೆ ಹಿಡಿಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು, ಕುಟುಂಬದವರೊಂದಿಗೆ ಈ ಶ್ಲೋಕವನ್ನ ಶೇರ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಸನಾತನ ಧರ್ಮದ ಶ್ಲೋಕಗಳು, ಕಥೆಗಳು ಮತ್ತೆ ತತ್ವಗಳಿಗಾಗಿ ಸಂಹಿತಾ ಸನಾತನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಜೀವನದಲ್ಲಿ ಶ್ರೀ ಕೃಷ್ಣನ ಕೃಪೆ ಸದಾ ಇರಲಿ. ಜೈ ಶ್ರೀ